ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9:30 ಆಯ್ತು. ನಾನು ರಮೇಶ್ ಬಂದಾಯ್ತು. ಮತ್ತೆ ಆಗ್ತಾಡ ಶುಭಾಣ. This is 7 Up Weekend with Ramesh Season 4, co-powered by Arun Ice Creams, Denver, special partner GRB Masala Pudigalu, prayer partner Cycle Pure Agarbattis, associate partner Sangeeta Mobiles, your phone's better half. ನಿನ್ನೆ ಸಾಧಕರ ಸೀಟಲ್ಲಿ ಶ್ರೀ ನಾರಾಯಣ ಮೂರ್ತಿ ಅವರು ಕೂತಿದ್ರು. ಅವರ ಶ್ರೀಮತಿಯವರು ಒಂದು ಮಾತು ಹೇಳಿದ್ರು, ಬೆಂಬಲಕ್ಕಿಂತ ದೊಡ್ಡ ಸೇಫ್ಟಿ ನೆಟ್ ಇಲ್ಲ ಅಂತ. ಗಂಡನಿಗೆ ಹೆಂಡತಿಯ ಬೆಂಬಲ ಬೇಕು, ಅಷ್ಟೇ ಮುಖ್ಯ ಹೆಂಡತಿಗೆ ಗಂಡನ ಬೆಂಬಲ. ಇಬ್ರು ಜೊತೆಗಿದ್ದಾಗ ಎಂತ ಅದ್ಭುತಗಳ ಸಾಧ್ಯತೆ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಈ ವೀಕೆಂಡ್. ನಿನ್ನೆ ಶ್ರೀ ನಾರಾಯಣ ಮೂರ್ತಿ ಅವರು ಸೀಟಲ್ಲಿ ಕೂತಿದ್ರು. ಇವತ್ತು ಬರಮಾಡ್ಕೊಳ್ಳಿ ಅವರ ಧರ್ಮ ಪತ್ನಿ, ನಮ್ಮೆಲ್ಲರ ಪ್ರೀತಿಯ ಕನ್ನಡತಿ ಮಿಸಸ್ ಸುಧಾ ಮೂರ್ತಿ ಅವರು. ಮೇಡಮ್, ನಿನ್ನೆ ಸಂಚಿಕೆಯಲ್ಲಿ ನೀವು ನಾರಾಯಣ ಮೂರ್ತಿ ಅವರ ಕಥೆಯಲ್ಲಿ ನೀವು ಭಾಗವಾದಂಥ ರೀತಿ, ನೀವು ಅದನ್ನು ಹೇಳಿದಂಥ ರೀತಿ ಬಹಳ ರಸವತ್ತಾಗಿತ್ತು, ಬಹಳ ಖುಷಿ ಕೊಡ್ತು. ಈಗ ನಿಮ್ಮ ಕಥೆಗೆ ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಸುಧಾ ಮೂರ್ತಿ ಅವರು ಹುಟ್ಟಿದ್ದು ಆಗಸ್ಟ್ 19, 1950 ಶಿಗ್ಗಾಂವ್ನಲ್ಲಿ. ತಂದೆ ರಾಮಚಂದ್ರ ಕುಲಕರ್ಣಿ, ತಾಯಿ ವಿಮಲಾ ಕುಲಕರ್ಣಿ. ಈ ದಂಪತಿಗಳ 4 ಜನ ಮಕ್ಕಳಲ್ಲಿ ಇವರು ಎರಡನೆಯವರು. ಅಕ್ಕ ಸುನಂದಾ ಕುಲಕರ್ಣಿ, ತಂಗಿ ಜಯಶ್ರೀ ದೇಶಪಾಂಡೆ ಹಾಗೂ ತಮ್ಮ ಶ್ರೀನಿವಾಸ್ ಕುಲಕರ್ಣಿ. ಇವರ ಪತಿ IT ದಿಗ್ಗಜ ಶ್ರೀ ಡಾಕ್ಟರ್ NR ನಾರಾಯಣ ಮೂರ್ತಿ ಅವರು. ಮಕ್ಕಳು ಅಕ್ಷತಾ ಹಾಗೂ ರೋಹನ್. ಇವರ ಮೊಮ್ಮಕ್ಕಳು ಕೃಷ್ಣ ಹಾಗೂ ಅನುಷ್ಕಾ. 1972ರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅಂಕ ಪಡೆದ ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರ ಕೈಯಲ್ಲಿ ಚಿನ್ನದ ಪದಕ ಪಡೆದಂತ ಮಹಿಳೆ ಸುಧಾ ಮೂರ್ತಿ ಅವರು. 1974ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ MTech ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ಗೋಲ್ಡ್ ಮೆಡಲ್ ಪಡೆದಿರ್ತಾರೆ. ಭಾರತದ ಪ್ರತಿಷ್ಠಿತ ಟೆಲ್ಕೋ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದ ಮೊದಲನೇ ಮಹಿಳಾ ಕ್ಯಾಂಡಿಡೇಟ್ ಅಂದ್ರೆ ಸುಧಾ ಮೂರ್ತಿ ಅವರು. ಇವರ ಪತಿ NR ನಾರಾಯಣ ಮೂರ್ತಿ ಅವರು ಬಹುದೊಡ್ಡ ಕನಸಾದ ಇನ್ಫೋಸಿಸ್ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತು ಆ ಸಂಸ್ಥೆಯ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದಲ್ಲಿ ಇವರ ಕೊಡುಗೆ ಅಪಾರವಾದದ್ದು. 1996ರಲ್ಲಿ ಸ್ಥಾಪಿತವಾದ ಇನ್ಫೋಸಿಸ್ ಸಂಸ್ಥೆಯ ಮೂಲಕ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕ್ಷೇತ್ರ, ಕಲೆ, ಸಂಸ್ಕೃತಿ, ಗ್ರಾಮಗಳ ಅಭಿವೃದ್ಧಿ ಯೋಜನೆಗಳನ್ನು ಸೇರಿದಂತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಬಾಲ್ಯದಿಂದಲೂ ಕನ್ನಡ ಭಾಷೆ ಮೇಲೆ ಅಪಾರವಾದ ಒಲವನ್ನು ಹೊಂದಿರುವ ಇವರು ಉತ್ತಮ ಲೇಖಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇಲ್ಲಿಯವರೆಗೂ 24 ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಸಮಾಜ ಸೇವೆಗೆ 2006ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಪಬ್ಲಿಕ್ ರಿಲೇಷನ್ ಸೊಸೈಟಿ ಆಫ್ ಇಂಡಿಯಾದಿಂದ ರಾಷ್ಟ್ರ ಪ್ರಶಸ್ತಿ, ಶಾಲಾ ಮಕ್ಕಳ ಕಂಪ್ಯೂಟರ್ ಬೆಳವಣಿಗೆಗಾಗಿ ಅತ್ತಿಮಬ್ಬೆ ಪ್ರಶಸ್ತಿ, ಮಿಲೇನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿ, 2018ರಲ್ಲಿ ಕ್ರಾಸ್ವರ್ಡ್ ರೇಮಂಡ್ ಬುಕ್ ಅವಾರ್ಡ್ ವತಿಯಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಇವರ ಜೀವಮಾನ ಸಾಧನೆಗಾಗಿ 2019ರಲ್ಲಿ ನಮ್ಮ ಜೀ ಕನ್ನಡ ವಾಹಿನಿಯ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಕೊಟ್ಟು ಗೌರವಿಸಲಾಗಿದೆ. So, this weekend is with ಸುಧಾ ಮೂರ್ತಿ ಅವರು. ಮೇಡಮ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಒಂದು ಫ್ಲಾಶ್ ಬ್ಯಾಕ್ ಹೋಗಿ ನಿಮ್ಮ ಹುಟ್ಟಿನಿಂದ ಇವತ್ತುವರೆಗೂ ನಿಮ್ಮ ಜೀವನ ಹೇಗಿತ್ತು, ಅದರಲ್ಲಿ ಮೇಜರ್ ಟ್ವಿಸ್ಟ್ ಏನೇನು, ಅದು ಕಾರಣಕರ್ತರು ಯಾರು, ನಿಮ್ಮ ಯೋಚನೆ ಮಾಡುವಂಥ ರೀತಿ ಹೇಗೆ ಬದಲಾಯಿತು, ಇದೆಲ್ಲವನ್ನು ನಾವು ಜನಕ್ಕೆ ಹೇಳಕ್ ಪ್ರಯತ್ನ ಪಡ್ತೀವಿ. ನಿಮ್ಮ ಜೀವನದ ಮೂಲಕ ಸ್ಫೂರ್ತಿ ಪಡೆದು ಇನ್ನೂ ಹಲವು ಸುಧಾಮೂರ್ತಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಹೊರಡಬೇಕು ಅನ್ನೋದೇ ನಮ್ಮ ಆಸೆ. ಹಾಗಾಗಿ ಲೆಟ್ ಅಸ್ ಸ್ಟಾರ್ಟ್. 1950 ಆಗಸ್ಟ್ 19 ಶಿಗ್ಗಾಂವ್ ಹಳ್ಳಿಯಲ್ಲಿ ಹುಡ್ತೀರಾ. ನಮ್ಮನೆ ಇದು ನಮ್ಮನೆ ಇದು.
ಮನೆ ನೋಡಿದ್ವಿ, ನೀವು ಲೇಖಕಿ ಬೇರೆ, ಬಹಳ ರಸವತ್ತಾಗಿ ಎಲ್ಲವನ್ನು ವರ್ಣಿಸ್ತೀರಿ. ನಿಮ್ಮ ಬಾಲ್ಯ ಹೇಗಿತ್ತು, ಆ ಮನೆಯಲ್ಲಿ ಏನೇನು ನಡೀತು, ಏನ್ ನೆನಪಿದೆಯೋ ಹೇಳಿ. ಅದು ನಮ್ಮ ತಾಯಿ ತಂದೆ ಮನೆ. ನಾನು ವರ್ಷದಲ್ಲಿ 3-4 ತಿಂಗಳು ಅಲ್ಲಿ ಇರ್ತಿದ್ದೆ. ಉಳಿದ ವೇಳೆಯಲ್ಲಿ ನಮ್ಮ ತಂದೆಗೆ ಎಲ್ಲೇ ಕೆಲಸ ಇರ್ತದೆ ಅಲ್ಲಿ ಸ್ಕೂಲ್ ಓದ್ತಾ ಇದ್ದೆ. ಆದ್ರೆ ನಮ್ಮ ತಾತನ ಮನೆಯಲ್ಲಿ ಬೆಳೆದಾಗ ಅವರಿಂದ ನನ್ನ ಜೀವನದಲ್ಲಿ ಬಹಳ ಕಲಿತೆ. ಬಹುಶಃ ಇವತ್ತಿನ ನನ್ನ ಬದುಕಿನಲ್ಲಿರುವ ವ್ಯಾಲ್ಯೂ ಸಿಸ್ಟಮ್ನ ಮೌಲ್ಯಗಳನ್ನ ನಾನು ಆ ಮನೆಯಲ್ಲಿ ಕಲಿತೆ ಅಂತ ಹೇಳಿಕ್ಕೆ ನಂಗೆ ಹೆಮ್ಮೆ ಅನಿಸ್ತಿದೆ. ಕೆಲವು ಹಿರಿಯರನ್ನ ಕರೆಸಿ ವಚನಗಳೆಲ್ಲ ನಿಮ್ಗೆ ಹೇಳ್ತಾ ಇದ್ರಂತ ಅಲ್ಲಿ. ನನಗೆ ಸಾಹಿತ್ಯದಲ್ಲಿ ಮುಂಚೆನಿಂದನೂ ಆಸಕ್ತಿ, ಬಹಳ ಆಸಕ್ತಿ. ಅದನ್ನು ಗಮನಿಸಿ ನಮ್ಮ ತಾಯಿ ಒಬ್ಬ ಜಂಗಮರನ್ನ ಗೊತ್ತು ಮಾಡಿದ್ರು. ನಾನು 2000 ವಚನಗಳನ್ನು ಕಲಿತೆ ಅವಾಗ. ರೈಟ್, ನೀವು ಮೂರ್ತಿ ಅವರ ಎಪಿಸೋಡ್ ಅಲ್ಲಿ ಹೇಳ್ತಾ ಇದ್ರಿ ಕಾಫಿ ಟೀ ಮಾಡ್ತೀರ ಅಷ್ಟೇ ಅಂತ. ಆದ್ರೆ ತಾಯಿಗೆ ಚಿಕ್ಕ ವಯಸ್ಸಲ್ಲಿ ಅಡಿಗೆ ಮನೆಯಲ್ಲಿ ಹೋಗಿ ಒಂದೇ ಒಂದು ಸಹಾಯ ಮಾಡ್ತಿದ್ರಂತೆ. ಏನ್ ನಮ್ ಕೈ ರುಬ್ತಿದ್ದೆ ನಾನು. ರುಬ್ತಿದ್ರಂತೆ. ಯಾಕೆಂದ್ರೆ ಅದಕ್ಕೆ ಇಂಟೆಲಿಜೆನ್ಸ್ ಬೇಡ ಅಂತಿದ್ದೆ ನಾನು. ಅದಲ್ಲ, ಇನ್ನೊಂದ್ ಕಡೆಯಲ್ಲಿ ಬುಕ್ ಓದ್ಬೋದು ಅಂತ, ಓದ್ತಾನೆ ರುಬ್ಬೋದು ಅಂತ ಮಾಡ್ತಿದ್ರಿ. ನಾನು ಹೇಳ್ತಾ ಇದ್ದೆ, ಎಲ್ಲಿ ನಿರ್ಣಯ ಮಾಡೋದು ಬರುತ್ತಲ್ಲ ಅಡಿಗೆ ಮನೆ, ಅಲ್ಲಿ ನಾವು ಹೋಗಲ್ಲ. ಯಾಕೆಂದ್ರೆ ಉಪ್ಪು ಎಷ್ಟು ಖಾರ ಎಷ್ಟು ಅಂದ್ರೆ ನಾವು ತಬ್ಬಿಡ್ಬೋದು. ರುಬ್ಬೋದ್ರಲ್ಲಿ ಏನಿರುತ್ತೆ, ಬೇಕಾದಷ್ಟು ಹಾಕ್ರಿ. ಒಂದ್ ಕೈಯಿಂದ ರುಬ್ಬಿದ್ರೆ ಒಂದ್ ಕೈಯಿಂದ ಓದ್ತಿದ್ದೆ. ಆದ್ರೆ ನನಗೆ ಓದಿನ ಹುಚ್ಚು ಬಹಳ ಬಾಲ್ಯದಿಂದಲೇ ಇತ್ತು. ರೈಟ್ ಮ್ಯಾಮ್, ನಿಮ್ಮ ಬಾಲ್ಯದ ಬಗ್ಗೆ ಕೆಲವರು ಮಾತಾಡಿದ್ದಾರೆ, ಕೇಳೋಣ. ಹಾಯ್ ಸುಧಾ. ಹಲೋ ಸುಧಾ. ಹಲೋ ಸುಧಾ. ನಿಂಗೆ ನೆನಪದೇನು, ನಾವು ಸಣ್ಣವರಿದ್ದಾಗ ನಮ್ಮ ಮನ್ಯಾಗ ಬೆಕ್ಕಿತ್ತು, ನಾಯಿದು, ಗಿಳಿದು, ಮೊಲ ಇದ್ದು. ನಾವು 4 ಬೆಕ್ಕಿದ್ದು. ನಾವು 4 ಮಂದಿ ಒಂದೊಂದು ನಮ್ಮ ಪಾಲಿನ ಬೆಕ್ಕ ಇಟ್ಕೋತಿದ್ವಿ. ಅವು ಹೇಳ್ತಿದ್ಲು, ನಿಮ್ಮ ಬೆಕ್ಕಿನ ನೀವ ಸಾಕ್ಬೇಕು ಅಂತ. ನಮ್ಮ ಪಾಲಿನ ಹಾಲು ನಮ್ಮ ಬೆಕ್ಕಿಗೆ ಕೊಡ್ತಿದ್ವಿ. ಅದ್ ನೆನಪದೇ ನಿಂಗೆ? ನಾವು ಸಣ್ಣವರಿದ್ದಾಗ ಓದ್ಲಿಕ್ಕೆ ಗಾಡಿ ಹತ್ರ ಕೂಡ್ತಿದ್ವಿ. ಪರೀಕ್ಷಾ ಬಂದಿತ್ತು, ಹೋಮ್ವರ್ಕ್ ಮಾಡ್ಬೇಕಾದ್ರೆ ನೀ ಏನ್ ಓದ್ಲಿಕತ್ತಿ ಅಂತ ನೋಡಿದೆ. ನೀನು ಸೋಷಿಯಲ್ ಸ್ಟಡೀಸ್ ಟೆಕ್ಸ್ಟ್ ಒಳಗ ಚಂದಮಾಮ ಇಟ್ಕೊಂಡು ಓದ್ಲಿಕತ್ತಿದ್ದಿ. ಅದನ್ನ ನೋಡಿ ನಾನು ಅಕ್ಕಾಗ ಹೇಳ್ದೆ. ಅಕ್ಕ ನಿಂಗ ಬೈದ್ಲು. ಅವಾಗ ನೀ ಏನಂದೆ ಅಂದ್ರ, ನಾನು SSLC ಆದ್ಮೇಲೆ ಮನೆಯೊಳಗೆ ಕೂತ್ಕೊಂಡು ನಾ ಬರೇ ಕಥೆ ಪುಸ್ತಕ ಓದ್ತೀನಿ ಅಂತ ಅಂದಿದ್ದಿ. ಇಂಡಿಯಾ ಟು ಚೈನಾದು ವಾರ್ ಆಗಿತ್ತು. ಅವಾಗ ಎಲ್ಲಾರು ದಾನ ಕೊಡ್ರಿ, ಏನಾರು ಕೊಡ್ರಿ ಅಂತ ಹೇಳ್ತಿದ್ರು. ಅವಾಗ ನಮ್ಮ ಸಾಲಿಗೆ ಬಂದಾಗ ಅವ್ರು ಕೇಳಿದ್ರು, ನೀವೆಲ್ಲ ಸಣ್ಣ ಮಕ್ಕಳು, ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಏನಾದ್ರು ಕೊಡ್ರಿ ಅಂತ. ಎಲ್ಲ ಹುಡುಗರು 4 ಅಣೆ 8 ಅಣೆ ಏನೇನೋ ಕೊಟ್ಟರು. ನೀನು ನಿನ್ನ ಕೈಯಿಂದ ಉಂಗುರ ತೆಗೆದು ಕೊಟ್ಟು ಮನೆಗೆ ಬಂದು ನಮ್ಮ ಅಕ್ಕಾಗ ಹೇಳ್ದಿ, ಇಲ್ಲ ನಾ ಹಿಂಗೆ ಉಂಗುರ ಕೊಟ್ಬಿಟ್ಟೆ, ಏನು ಕೊಟ್ಟು ಚಲೋ ಆತ್ಬಿಡು, ದೇಶಕ್ಕೆ ಕೊಟ್ಟರೆ ಏನು ತಪ್ಪಿಲ್ಲ ಅಂತಂದ್ಲು. ಶಿಗ್ಗಾಂವ್ಕ ರಜಕ್ಕೆಲ್ಲ ನೀವು ಬಂದಾಗ ಬಸ್ ಸ್ಟ್ಯಾಂಡ್ ಬಾಜುಕ್ ಟೂರಿನ್ ಟಾಕೀಸ್ ಇತ್ತಲ್ಲ, ಅವಾಗ ಅಲ್ಲೆಲ್ಲರೂ ಸೇರಿ ಪಿಕ್ಚರ್ಗೆ ಹೋಗ್ತಿದ್ವಲ್ಲ. ಸದಾರಮೆ ಮತ್ತೆ ಮಾಯಾ ಬಜಾರ್ ಜಮಖಾನಿ ಹಾಸ್ಕೊಂಡು ನೆಲದ ಮೇಲೆ ಕುತ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರ್ತಿದ್ವಿ. ಮೌ ಕೊಳ್ಳಾಗ ನಿಂಗೆ ಒಂದು ಚೈನ್ ಹಾಕಿದ್ಲಲ್ಲ, ಮಳೆಗಾಲದ ದಿವಸ ಅವಾಗ ಛತ್ರಿ ಹಿಡ್ಕೊಂಡು ಹೋಗೋ ಮುಂದೆ ರಸ್ತೆ ಮೌ ಕಾಳು ಬೆಟ್ಟಾಗ ಚೈನ್ ಕಿತ್ಕೊಳಿಕ್ ನೋಡ್ದ. ನೀನು ಬಡಕ್ನೆ ಛತ್ರಿ ತಗೊಂಡು ಅವ್ನು ಹೊಡೆದಿ ಓಡ್ ಹೋಗ್ಬಿಟ್ಟ. ಅವತ್ತಿಂದ ನೀನು ಚೈನ್ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದು. ಸುಧಾನ್ ಜೋಡಿ ನಂದು ಸ್ಕಾಲರ್ಶಿಪ್ ಒಳಗೆ ಬಹಳ ಕಾಮನ್ ಇತ್ತು. ಯಾಕಂದ್ರೆ ನಾವು ಡಿಕ್ಷನರಿಯಿಂದ ಬೇರೆ ಬೇರೆ ಪದಗಳು, ವರ್ಡ್ಸ್ ಕಲಿಯೋದು ಇಬ್ಬರಿಗೂ ಅದೇ ಹುಚ್ಚಿತ್ತು. ಸಣ್ಣವರಿದ್ದಾಗ ಅಲ್ಲಿ ಕಾಕ ಎಲ್ಲ ಶ್ಲೋಕ ಎಲ್ಲ ಹೇಳ್ಕೊಡ್ತಿದ್ರಲ್ಲ. ಎದ್ದು ಕೂಡಲೇ ಮೊದ್ಲ ಭೂಮಿ ಮೇಲೆ ಕಾಲಿಡ್ಬೇಕಾರ ಏನ್ ಶ್ಲೋಕ ಹೇಳ್ಬೇಕು, ಕೈ ನೋಡ್ಕೊಂಡು ಏನು ಶ್ಲೋಕ ಹೇಳ್ಬೇಕು, ಎಲ್ಲನೂ ಅವಾಗ ಕಾಕ ಕಲಿಸಿದ್ರಲ್ಲ. ಫಸ್ಟ್ ಟೈಮ್ ನೀ ಕತೆ ಬರ್ದಿದ್ದು ನಂಗೆ ನೆನಪದ, ಮಂಜೂರಿ ಬಣ್ಣದ ಸೀರೆ ಅಂತ. ನಿಂಗೆ 16 ವರ್ಷ ಇತ್ತು ಅಂತ ಅನಿಸ್ತದ. ಅವಾಗ ಕರ್ಮೀರ್ದಾಗ ಅದು ಪ್ರಕಟ ಆಯ್ತು. ದೇವ್ರು ಚಲೋ ಹೆಲ್ತ್ ಕೊಡ್ಲಿ, ಜೀವನ ನೆಮ್ಮದಿಯಾಗಿರ್ಲಿ, ಏನಾದ್ರು ಕನಸು ಉಳಿದಿದ್ರ ಅದೆಲ್ಲ ನೆನಸಾಗ್ಲಿ ಅಂತ ನಾನು ದೇವ್ರ ಬಿಡ್ಕೋತೀನಿ. ಸುನಂದ ಅವರು ಬಂದಿದ್ದಾರೆ. ಇದೇನು ಈ ತರ ತಿರುಣಿ ತಮಗೆ ನಮ್ಮ ತಂದೆ ಇವಳಿಗೆ ಕೊಡ್ಸಿದ್ರು ತಿರುಪತಿಯಲ್ಲಿ. ಅವಳು ದೊಡ್ಡವಳಿದ್ಲು, ನಾನು ಕಾಂಪಿಟೇಷನ್ ಇಟ್ಬಿಟ್ಟಿದ್ದೆ ಅವಳ ಜೊತೆ. ನನಗೆ ಯಾಕೆ ಕೊಡ್ಸಿಲ್ಲ ಅಂತ ತಿರುಪತಿ ಮಹಾದ್ವಾರದಲ್ಲಿ ಅವಾಗ ರಶ್ ಇರ್ಲಿಲ್ಲ, ಕೂದ್ಲಾ ಬಿಚ್ಕೊಂಡು ಮಲಗ್ ಬಿಟ್ಟಿದ್ದೆ, ನನ್ಗೂ ಕೊಡಿಸ್ಬೇಕು ಅಂತ ಹೇಳಿ ರಸ್ತೆಯಲ್ಲಿ. ನೀವು ಹೇಳ್ತಿರಲ್ಲ ಅದೇನೋ ಉಂಗುರದ ಬಗ್ಗೆ ಕತೆ ಹೇಳ್ತಾ ಇದ್ರಿ ನೀವು, ಏನಾಯ್ತದು? 1962ರಲ್ಲಿ ಇಂಡೋ ಚೈನಾ ವಾರ್ ಆಯ್ತು. ಸರಿ. ನಿಫಾ ಬಾರ್ಡರ್ದಲ್ಲಿ. ಅದಕ್ಕೆ ರಕ್ಷಣಾ ನಿಧಿಯವರು ನಮ್ಮ ಶಾಲೆಗೆ ಬಂದಿದ್ರು. ಮಕ್ಕಳೇ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಅಂದ್ರು. ಎಲ್ಲಾರು ಎಷ್ಟಾಗುತ್ತೆ ಪಾಪ ಮಕ್ಕಳು ಕೊಟ್ರು. ನಾನು ಕೈಯಲ್ಲಿ ಉಂಗ್ರ ಆಯ್ತು, ನಮ್ಮ ಅಜ್ಜಿ ಮಾಡಿಸಿದ್ದು, ಅದನ್ನ ತೆಗೆದು ಕೊಟ್ಬಿಟ್ಟಿದ್ದೆ. ಆವಾಗ ಕೊಟ್ರಂತೆ, ಮನೆಗೆ ಬಂದ್ಮೇಲೆ ಮತ್ತೆ ರಿಂಗ್ ಬೇಕು ಕೊಡಿಸ್ಕೊಡಿ ಅಂತ. ಕೊಟ್ಟಾದ್ಮೇಲೆ ಮನೆಗೆ ಬಂದ್ಮೇಲೆ ನಂಗೆ ರಿಂಗ್ ಇಲ್ಲ, ಇವಳ ಕೈಯಲ್ಲಿ ಇತ್ತಲ್ಲ ಅದ್ರ ಕೊಡ್ಸು ಅಂತ. ನಮ್ಮ ತಾಯಿ ಒಮ್ಮೆ ಕೊಟ್ಟ ಮೇಲೆ ಮುಗಿತು, ಅವಳು ಇಸ್ಕೊಳ್ಳೋದಿದ್ರೆ ಅವಳೇ ಕೊಡ್ತಿದ್ಲು ಅಂತ ಹೇಳಿದ್ರು. ರೈಟ್. ಮತ್ತೆ ನಿಮ್ಮ ಇನ್ನೂ ಇಬ್ರು ಲಲಿತಾ ಅವರು ಮತ್ತು ಲತಾ ಅವರು ನಮ್ಮ ತಾಯಿಯ ಅಕ್ಕನ ಮಕ್ಕಳು. ನಾವೆಲ್ಲರೂ ಒಂದೊಂದು ವರ್ಷ ಅಂತರದಲ್ಲಿ ಹುಟ್ಟಿದ್ದು. 13 ಜನ ಮೊಮ್ಮಕ್ಕಳು ಒಂದು 15 ವರ್ಷದಲ್ಲಿ ಹುಟ್ಟಿದ್ವಿ. ಸೊ ನಮಗೆ ಸ್ವಂತ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿ ಇರ್ತಾರೆ, ಅವ್ರ ನಮ್ಗೆ ಸ್ನೇಹ ಇದೆ. ಎಸ್, ಅವರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ.
ಎಸ್ ಹೇಳಿ. ನಾವು ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಅಂತ ಮಾಡ್ತೇವೆ. ಅದ್ರ ಮಾರನೇ ದಿವಸ ಮಕ್ಕಳ ಹಬ್ಬ ಅಂತ ಮಾಡ್ತೇವೆ. ಅವತ್ತ ಶ್ರೇಷ್ಠ ದಿವಸ, ಅವತ್ತ ಈಕಿ ಹುಟ್ಟಿದ್ಲು. ಓಕೆ. ಮನಿಯೊಳಗ ಡೆಲಿವರಿ ಆಯ್ತು. ಅವಾಗ ರೂಮಿನಲ್ಲಿ ಬಾಗ್ಲ ಹಾಕ್ಬಿಟ್ಟಿದ್ರು. ಅವಾಗ ನಾ ಏನ್ ಮಾಡಿದೆ, ಹಂಗಾರೆ ಮಗುವಿನ ನೋಡ್ಬೇಕು ಅಂತ ಅನ್ಕೊಂಡು ಅದು ಮಾಳಿಗೆ ಮನೆ